ವೆರಿ ನೈಸ್. ಐ ಲವ್ ದ ಸ್ಪಿರಿಟ್. ಬಾರ್ನ್ ಅಂಡ್ ಬ್ರಾಟ್ ಅಪ್ ಕೂರ್ಗ. ಹೌದು, ಖಂಡಿತ. ಬಟ್ ಕೂರ್ಗ್ ಹ್ಯಾಸ್ ಒನ್ ಕಲ್ಚರ್. ಒಂದೇನಂದ್ರೆ ಎಲ್ಲಾ ಫ್ಯಾಮಿಲಿಯಿಂದನೂ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ ಇಂದ ಆರ್ಮಿಗೆ ಹೋಗ್ತಾರೆ. ಹೌದು. ಇನ್ನೊಂದು ಹಾಕಿ. ಹೌದು. ಅಂಡ್ ಜನರಲಿ ನೋಡೋದಾದ್ರೆ ಪೇಟ್ರಿಯಾಟಿಸಮ್ ಅನ್ನೋದು ಸಿಕ್ಕಾಪಟ್ಟೆ ಕೂರ್ಗೀಸ್ ಅಥವಾ ಆ ಕೂರ್ಗ್ ಕಲ್ಚರ್ ಅಂತ. ಹೌದು, ತುಂಬಾ ಸ್ಟ್ರಾಂಗ್ ಬಾಂಡಿಂಗ್ ಇದೆ. ಅದು ಹೇಗೆ ಬರುತ್ತೆ? ಅದು ಆ ಬ್ಲಡ್ ಅಲ್ಲೇ ಇದೆಯಾ ಅಥವಾ ಆ ಎನ್ವೈರ್ಮೆಂಟ್ ಅಲ್ಲಿ ಇದೆಯಾ, ಹೇಗೆ? ಸರ್, ಇದು ಎನ್ವೈರ್ಮೆಂಟಲ್ ಇದೆ. ಇಟ್ ಇಸ್ ನಾಟ್ ಎ ಬ್ಲಡ್. ನೋಡಿ, ನೀವು ಪ್ರಕೃತಿಯಿಂದನೇ ನೀವು ಏನೇ ಒಂದು ದೇಹ ರಚನೆ ಆಗಿರ್ಬೋದು, ಮೈಂಡ್ಸೆಟ್ ರಚನೆ, ಪ್ರಕೃತಿ ನಿಮಗೆ ಹೆಲ್ಪ್ ಮಾಡುತ್ತೆ. ಕೊಡಗಿನ ಬೆಡಗನ್ನು ನಡೆದು ಸವಿದು ನೋಡು ಅಂತ ಹೇಳ್ತಾರೆ. ಕೊಡಗಿನ ಬೆಡಗನ್ನು ನಡೆದು ಸವಿದು ನೋಡು. ಸೊ ನೀವು ಕೊಡಗಿನಲ್ಲಿ ನಡೀತಾ ಇದ್ದಂಗೆ ನಿಮ್ಮಲ್ಲೆಲ್ಲ ಎಂಡೋರೆನ್ಸ್ ಕ್ರಿಯೇಟ್ ಆಗುತ್ತೆ ಬಾಡಿಯಲ್ಲಿ, ಎನರ್ಜಿ ಕ್ಲಿಯರ್ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಇವು ಥಾಟ್ ಪ್ರೊಸೆಸ್ ಇದೆ ವೆರಿ ಹೈ ಲೆವೆಲ್ ಇರುತ್ತೆ. ಬಿಕಾಸ್ ಆಫ್ ದ ಪ್ಯೂರ್ ಆಫ್ ಏರ್ ಪೊಲ್ಯೂಷನ್ಸು ಕಮ್ಮಿ ಇರೋದ್ರಿಂದ ತುಂಬ ಇದಾಗುತ್ತೆ. ಮತ್ತು ಅವನು ಮೊದಲಿಂದನೂ ತಿಕ್ಕ ಜಂಗಲಲ್ಲಿ ಇರ್ತಾನೆ, ತೋಟ ಇರುತ್ತೆ, ಮನೆ ಇರುತ್ತೆ, ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ನೋಡ್ತಾರೆ. ಯಾಕೆಂದರೆ ಇಲ್ಲಿ ಅವರ ಜಾಗದಲ್ಲಿ ಅವ್ರದ್ದು ಮನೆ ಮಾತ್ರ ಇರುತ್ತೆ, ದೂರದಲ್ಲಿ ಇನ್ನೊಂದು ಮನೆ, ಫ್ರೆಂಡ್ದು ಮನೆ ಇರ್ತದೋ, ಅಕ್ಕಪಕ್ಕದವ್ರದ್ದು ಮನೆ ಇರುತ್ತೆ, ಅವ್ರ ಜಾಗದಲ್ಲಿ ಇರುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದರೆ ಇವನು ಹುಷಾರಾಗಿ ಅವ್ರ ಮನೆಗೆ ಹೋಗ್ತಾನೆ. ಡೇರಿಂಗ್, ಒಬ್ಬನೇ ರಾತ್ರಿ ಆದರೂ ನಡ್ಕೊಂಡು ಹೋಗ್ತಾನೆ, ಅವ್ರದ್ದು ಇದು ಮಾಡ್ಕೊಂಡು ಬರ್ತಾನೆ. ಸೊ ಇದೆಲ್ಲ ಏನಾಗ್ತದೆ ಅಂತ ಹೇಳಿದಾಗ ಅವನಿಗೆ ಸಣ್ಣದ್ರಿಂದನೇ ಅವನ ಧೈರ್ಯಶಾಲಿತನ ಮಾಡೋದು. 99% ಅವನು ಪ್ರಕೃತಿ ಮಧ್ಯದಲ್ಲೇ ಬದುಕ್ತಾ ಇದ್ದಾನೆ ಸರ್. ಪ್ರಕೃತಿ ಅವನಿಗೆ ಎಲ್ಲ ಕಲಿಸ್ಕೊಡ್ತಾ ಇದೆ. ಅವನಿಂದ ಪ್ರಕೃತಿ ಕಲಿತಾ ಇಲ್ಲ ಅಲ್ಲಿ. ಸೊ ಆ ಮನುಷ್ಯ, ಕೊಡಗಿನ ವ್ಯಕ್ತಿ ವೀರಶೂರ ಆಗಲಿಕ್ಕೆ ಕಾರಣ ಹಾಗೂ ತ್ಯಾಗಮಯ ಆಗಲಿಕ್ಕೆ ಕಾರಣ ಆ ಪ್ರಕೃತಿ ನೇಚರು, ಮತ್ತು ಅಲ್ಲಿ ಜನರ ಒಡನಾಟ, ಅವನ ಜೊತೆ ಯಾರು ಬಾಳ್ತಾ ಇದ್ದಾರೆ, ಅವರು ಅಕ್ಕಪಕ್ಕದವರು ಎಷ್ಟು ಜನ ಸಾಧನೆ ಮಾಡಿದ್ದಾರೆ, ಅದು ಅವನಿಗೆ ಇನ್ಸ್ಪಿರೇಷನ್ಸ್, ಮೋಟಿವೇಶನ್ಸ್ ಆಗಿರುತ್ತೆ. ಸೊ ನಮಗೆಲ್ಲ ಮೋಟಿವೇಟರ್ ಅಂದರೆ ಜನರಲ್ ಕಾರ್ಯಪಾದರು. ಸೊ 8th ಸ್ಟ್ಯಾಂಡರ್ಡಲ್ಲಿ ಸ್ಕೂಲ್ ಡೇ ಪ್ರೋಗ್ರಾಮಿಗೆ ನಮ್ಮ ಸೀನಿಯರ್ಸ್ ಅವ್ರನ್ನ ಕರೆದಿದ್ರು. ಅವರು ಬಂದಾಗ ಗೇಟ್ ಹತ್ರ ಬಂದ್ರೂ 5 ನಿಮಿಷ ಟೈಮ್ ಇದ್ರೂ ನಾವು ಒಳಗಡೆ ಬಂದಿದ್ದಿಲ್ಲ. ಅವರ ಭಾಷಣದ ಮಧ್ಯೆ ಕರೆಂಟ್ ಹೋಗಿತ್ತು. ಹಳ್ಳಿಗಾಡು, ಕರೆಂಟ್ ಸಹಜವಾಗಿ ಮಳೆ, ಗುಡುಗು, ಬಿಸಿಲುಗಳಿಗೆ ಹೋಗ್ತಾ ಇರ್ತದೆ. ಜನರೇಟ್ ಸ್ಟಾರ್ಟ್ ಮಾಡೋ ಗಂಟನೂ ಟೈಮ್ ಇಲ್ಲ ಅಂತ ಹೇಳಿದಾಗ, ಇವಾಗಲೂ ಇನ್ನಷ್ಟೊತ್ತಿಗೆ ನನ್ನ ಕಣ್ಣಲ್ಲಿ ಈಗಲೂ ನೆನಪಿದೆ ಸರ್. ಪಾಕೆಟಿಂದ ಒಂದು ಮ್ಯಾಚಸ್, ಒಂದು ಕ್ಯಾಂಡಲ್ ತೆಗೆದುಬಿಟ್ಟು ಟೇಬಲ್ ಮೇಲೆ ಇಟ್ಟು ಅದನ್ನು ಕ್ಯಾಂಡಲ್ನ ಕಸಿದ್ರು. ಒಂದು ಮಾತು ಹೇಳಿದರು ಸರ್, ಈ ಮಕ್ಕಳು ಈ ದೇಶದ ಬೆಳಕಾಗಬೇಕು. ದೇಶಕ್ಕೆ ಎಷ್ಟೇ ಕತ್ತಲೆ ಬಂದ್ರೂ ಈ ಮೇಣದ ಬತ್ತಿಯ ಥರ ನೀವು ಉರಿಯಬೇಕು. ಕತ್ತಲೆ ಬಂತು ಅಂತ ನೀವು ಯಾವಾಗಲೂ ಕೂತ್ಕೋಬೇಡಿ, ಬೆಳಕಾಗಿ ಯಾವಾಗಲೂ ಅಂತ ಹೇಳಿದ್ರು. ಇಟ್ ಇಸ್ ಅಲ್ಟಿಮೇಟ್ ಇದು ಥಂಡರ್ ಲೈಟ್ ಥರ ನಮ್ಮ ಮೈಂಡಿಗೆ ಹೊಡಿತದೆ. ಸೊ ಈಗದ ಜನ್ರೇಷನಲ್ಲಿ ಮಕ್ಳ ಹತ್ರನೂ ಅದನ್ನೇ ಕೇಳೋದು. ನೀವು ಏನಿಲ್ಲ, ಫಿಸಿಕಲ್ ನಮಗೆ ಆಗಿಲ್ಲ, ಮೊಬೈಲಲ್ಲಿ 24 ಗಂಟೆ ಕಳೆಯೋದು. ಇದು ಹ್ಯಾವ್ ಟು ಡೂ ಸಮ್ ಡಿಸಿಪ್ಲಿನ್ ಲೈಫ್. ನಿಮಗೆ ಇನ್ಸ್ಪೈರೇಷನ್ಸ್ ಇರುವಂಥ ವ್ಯಕ್ತಿಗಳನ್ನ ನೀವು ಯಾವಾಗಲೂ ಫಾಲೋ ಮಾಡಿ. ಸೊ ದಟ್ಸ್ ವೈ ದ ಕೊಡಗು ಇಸ್ ಕೂರ್ಗ್ ಸರ್. ನೀವು ಯಾವ ಕಾಲಕ್ಕೆ ಅದನ್ನ ಮ್ಯಾಚ್ ಮಾಡ್ಲಿಕ್ಕಾಗಲ್ಲ ಅಂತೀನಿ. ಬಟ್ ಈಗ ನೀವು ಕಾರ್ಯಪ್ಪ ಅವ್ರ ಬಗ್ಗೆ ಒಂದು ಹೌ ವಾಸ್ ಹಿಸ್ ಆರ ಸರ್, ಅದೊಂದು ಮಾತಲ್ಲೇ ನಾವು ಇನ್ನೂ ಗಂಟನೂ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಅವರ ಯಾವ ಲೆಕ್ಕ ಸರ್. ವಿ ಫಾಲೋ ದಟ್ ರೂಲ್ಸ್ ಆ್ಯಂಡ್ ಡಿಸಿಪ್ಲಿನ್ಸ್ ನೌ ಎ ಡೇ ಸರ್. ಸೊ ನನ್ನ ಮಕ್ಕಳಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ದಟ್ ಈಸ್ ದ ಕೂರ್ಗುದು ಲೈಫ್ ಸ್ಟೈಲ್ ಸರ್. ಡಿಸಿಪ್ಲಿನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಲೆಟರ್ ಆನ್ ಪೊಸಿಷನಲ್ಲಿ ವಾಟ್ ಇಸ್ ದ ವೈ ವಿ ಫಾಲೋ ದ ಡಿಸಿಪ್ಲಿನ್ ನಾನು ಹೇಳ್ಕೊಡ್ತೀನಿ ನಿಮಗೆ, ಯಾಕೆ ಅದು ವೆಯ್ಟ್ ಆ್ಯಂಡ್ ಸಿ.